ಓಂ ಶ್ರೀ ಗುರುಭ್ಯೋ ನಮಃ. ಮೀನರಾಶಿ. ಮೀನರಾಶಿಯವರಿಗೆ ಈ ವಾರದ ಗೋಚಾರ ರಾಶಿಯ ಫಲ ಹೇಗಿದೆ ನೋಡೋಣ. ಮೀನರಾಶಿಯವರಿಗೆ ಕೆಲಸವಿಲ್ಲದವರಿಗೆ ಹಾಗೂ ಉದ್ಯೋಗವಿಲ್ಲದವರಿಗೆ ಪ್ರಯತ್ನ ಪಟ್ಟರೆ ಸಿಗುವ ಸಾಧ್ಯತೆ ತುಂಬ ಇದೆ. ಕೆಲಸದಿಂದ ಬದಲಾವಣೆಯ ಅನುಕೂಲಕರವಾಗಿದೆ. ಮನೆ, ಸೈಟು, ಆಸ್ತಿಗಳ ವಿಚಾರವಾಗಿ ಸರಿಪಡಿಸಿಕೊಳ್ಳಲಿಕ್ಕೆ ಹಾಗೂ ಮಾರಲಿಕ್ಕೆ ಪ್ರಯತ್ನ ಪಟ್ಟರೆ ಅನುಕೂಲಕರ ವಾರ ಮತ್ತು ಸಮಯ ಇದಾಗಿದೆ. ಸ್ವಂತ ವ್ಯಾಪಾರ ವ್ಯವಹಾರ ಮಾಡುವವರಿಗೆ ಹೇಳಿಕೊಳ್ಳುವ ಲಾಭಕರ ಈ ವಾರ ಇಲ್ಲ. ಹಣಕಾಸಿನ ಲಾಭ ಅಷ್ಟಕ್ಕಷ್ಟೇ ಇರುತ್ತದೆ ಹಾಗೂ ಹಣದ ಸಮಸ್ಯೆಯು ತುಂಬ ಕಾಡುತ್ತದೆ. ಖಾಸಗಿ ಕಂಪನಿಗಳಲ್ಲಿ ಉದ್ಯೋಗ ಮಾಡುವವರಿಗೆ ಕೆಲಸ ಕಾರ್ಯಗಳಲ್ಲಿ ಅನುಕೂಲಕರವಾಗಿ ಮೇಲಾಧಿಕಾರಿಗಳಿಂದ ಪ್ರಶಂಸೆಗೆ ಪಾತ್ರರಾಗುತ್ತೀರಿ. ಇದರಿಂದ ನಿಮ್ಮ ಗೌರವವೂ ಕೂಡ ಹೆಚ್ಚಾಗುತ್ತದೆ. ಕುಟುಂಬದಲ್ಲಿ ತೊಂದರೆಗಳು ಕಂಡುಬರುತ್ತವೆ. ನಿಮಗೆ ನಂಬಿದವರಿಂದಲೇ ದುಃಖ ಅನುಭವಿಸಬೇಕಾಗುವ ಪರಿಸ್ಥಿತಿ ಎದುರಾಗುತ್ತದೆ. ಕುಟುಂಬದಲ್ಲಿ ಆಕಸ್ಮಿಕವಾಗಿ ಖರ್ಚುಗಳು ಬಂದೊದಗುತ್ತವೆ. ಎಷ್ಟೇ ದುಡಿದರೂ ಹಣವು ಕೈಯಲ್ಲಿ ನಿಲ್ಲುವುದಿಲ್ಲ. ನಿಮಗೆ ಈ ವಾರ ಆಸ್ತಿಗಳಿಂದ ಅನುಕೂಲತೆ ಆಗುವ ಸಾಧ್ಯತೆ ಇರುತ್ತದೆ. ವಿದ್ಯಾರ್ಥಿಗಳಿಗೆ ಅನುಕೂಲಕರವಾದ ವಾರ ಇದಾಗಿರುವುದಿಲ್ಲ. ಬಹಳ ಪ್ರಯತ್ನ ಪಡಬೇಕು ಹಾಗೂ ಶ್ರಮವಹಿಸಬೇಕು. ಬೇಡವಾದ ವಿಷಯಕ್ಕೆ ಗಮನ ಹರಿಸಬೇಡಿ. ಮೀನರಾಶಿಯವರಿಗೆ ಪರಿಹಾರಾರ್ಥವಾಗಿ ಅರಳಿ ಮರದ ಬುಡದಲ್ಲಿ ಎಳ್ಳೆಣ್ಣೆ ದೀಪವನ್ನು ಹಚ್ಚಿ 9 ಅಥವಾ 11 ಬಾರಿ ಪ್ರದಕ್ಷಿಣೆಯನ್ನು ಮಾಡಿ. ಜೊತೆಗೆ ಮಂಗಳವಾರ ತೊಗರಿಬೇಳೆ ದಾನ ಮಾಡಿ, ತುಂಬ ಅನುಕೂಲವಾಗುತ್ತದೆ. ಜೊತೆಗೆ ಕಡಲೆ ಬೇಳೆಯನ್ನು ದಾನ ಮಾಡಿ. ಇದರಿಂದ ಎಲ್ಲ ರೀತಿಯ ಋಣಮುಕ್ತರಾಗಿ ಸಫಲತೆಯನ್ನು ಹೊಂದುತ್ತೀರಿ. ಸರ್ವೇ ಜನ ಸುಖಿನೋ ಭವಂತು.